ಸ್ಥಾನ ಕೊಟ್ಟೇ ಬರ್ತಾರ ಅಂತ ರಾಜಣ್ಣ ಅವ್ರಿಗೆ ಮರಳಿ ಅಲ್ಲ ಕೊಡಬೇಕು ಅನ್ನೋವಂಥದ್ದು ಇದೆ. ಕೆ ಎನ್ ರಾಜಣ್ಣವ್ರಿಗೆ ಮತ್ತೆ ಆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋವಂಥದ್ದಿದೆ. ಸೊ ಅದು ಯಾವಾಗ ಕೂಡಿ ಬರುತ್ತೆ ದಿನಾಂಕವನ್ನು ನೋಡಬೇಕಷ್ಟೆ. ಸಿಎಂ ಬದಲಾವಣೆ ಆಗ್ಬೋದಾ ಸರ್ ಎಲೆಕ್ಷನ್ ಆದಮೇಲೆ ಫಲಿತಾಂಶಕ್ಕೂ ಸಿ ಎಂ ಬದಲಾವಣೆಗೂ ಏನಪ್ಪ ಇದೆ. ಸಿ ಎಂ ಈಗ 5 ವರ್ಷಗಳ ಕಾಲ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. 5 ವರ್ಷ ಇರ್ತಾರೆ. ಅದೇ ನೋಡಿದೆ ನಾನು ನಿನ್ನೆ ಅದನ್ನು ನಿಮ್ಮ ಮುಖಾಂತರನೇ ನೋಡಿರೋವಂಥದ್ದು. ಸೊ ಅದರಿಂದ ಅದೇನು ಆಗಿದೆ ಅನ್ನೋದು ನನಗಿನ್ನ ಅದು ಹೆಚ್ಚು ಮಾಹಿತಿ ಇಲ್ಲ. ತರಿಸ್ಕೊಂಡು ನಾನು ಅದನ್ನು ಮಾಡಿ ಸರ್. ಮತ್ತೆ ಇದು ಬಿಜೆಪಿನವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ದ್ವೇಷ ಭಾಷಣದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಬಿಜೆಪಿಯವ್ರಿಗೆ ಬೇರೆ ಕೆಲಸ ಏನಿದೆ? ಅವ್ರಿಗೇನಾದ್ರು ಹೇಳಿದ್ರೆ ಖರ್ಗೆ ಅವ್ರ ಮೇಲೆ ಇರ್ಬೋದು, ಸಿದ್ದರಾಮಯ್ಯ ಮೇಲೆ ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಇರ್ಬೋದು, ಇದನ್ನ ಹೇಳ್ತಾನೆ ಇರ್ತಾರೆ. ಈಗ ಅವ್ರು ಮಾತಾಡಿದಾಗ ಏನಾದ್ರು ಹೇಳ್ತಾರೆ. RSS ಬಗ್ಗೆ ಯಾಕೆ ಟಾರ್ಗೆಟ್ ಅಥವಾ RSS ಬಗ್ಗೆ ಏನು ಹೇಳಿದ್ದಾರೆ? RSS ಅಂದ್ರೆ ಸರ್ಪಕ್ಕೆ ಒಂದು ಆವಿಗೆ ಹೋಲಿಸಿದ್ದಾರೆ ಅಂತ. ಆಯ್ತು. ಈಗ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳಷ್ಟು ಸೀನಿಯರು. ಅವರ ಆಲೋಚನೆ ಹಿಡ್ಕೊಂಡು ಅವ್ರು ಯಾವ ರೀತಿ ಹೇಳ್ಕೊಂಡಿರ್ತಾರೆ ಅದನ್ನು ಏನು ಮಾಹಿತಿ ಕೊಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಮತ್ತು ನಮ್ಮ ಪಕ್ಷದೆಲ್ಲ ಮುಖಂಡರು ಅದ್ರ ಬಗ್ಗೆ ಆಗಲೇ ನಿಮಗೆ ವಿವರಣೆ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾನು ಮತ್ತೆ ತಿರ್ಗಾ ಅದೇ ವಿಚಾರವಾಗಿ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದು. ಇಲ್ಲಿ ರಾಜ್ಯಕ್ಕೆ ಒಂದು ಇದಿದ್ರೆ ತುಮಕೂರು ಮಹಾನಗರ ಪಾಲಿಕೆಯಲ್ಲೇ ಒಂದು ತೆರಿಗೆ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಾರೆ. ಅಂದ್ರೆ 100 ಇದು ಡಬಲ್ ಆಗಿದೆ. ತುಮಕೂರಿನಲ್ಲ ಏನು ನನಗೆ ಮಾಹಿತಿ ಇಲ್ಲ. ತರಿಸ್ಕೊಂಡು ನೋಡಿ. ಈ ಕಾಂಗ್ರೆಸ್ನ ಹಿರಿಯ ಶಾಸಕರು ಈಗೆಲ್ಲ ಡೆಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅಂತ ಹೇಳಿ ನೀವೇನಾದ್ರೂ ಹೋಗುವಂಥದ್ದು? ಡೆಲ್ಲಿ ಹೋಗೋರು ಯಾರು ಬೇಡ ಅಂತ. ನಾನು ಮೊನ್ನೆ 3 ದಿವಸ ಅಲ್ಲೇ ಇದ್ದೆ. ಅಲ್ಲ, ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಡೆಲ್ಲಿಗೆ ಹೋಗೋ ನಾನು 3 ಹೋಗ್ತಾರೆ ಇರ್ತಪ್ಪ. ಅವರು ವೈಯಕ್ತಿಕವಾರು ಹೋಗ್ತಾರೆ, ಇಲ್ಲ ರಾಜಕೀಯವಾದರೂ ಹೋಗ್ತಾರೆ. ಸೊ ಹೋಗೋ ವಿಚಾರದಲ್ಲಿ ನಾವೇನೋ ಮಾತಾಡೋಕ್ಕಾಗೋದಿಲ್ಲ. ಅವರು ಏನಾದ್ರು ಅವ್ರು ಪರ್ಸನಲ್ ಆಗಿ ನಮ್ಮ ಪಕ್ಷದ ಮುಖಂಡರನ್ನ ಭೇಟಿ ಆಗುವಂಥ ಸಂದರ್ಭ ಏನಾದ್ರು ಇದ್ದರೆ ಭೇಟಿ ಆಗ್ಬೋದು. ಸರ್, ಈಗ ರಾಜೇಂದ್ರ ಅವರು ಜಿಲ್ಲೆಗೆ MLC ಅನ್ನುವಂಥದ್ದು ಬೇರೆ ಬೇರೆ ತಾಲೂಕು ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಸ್ವಲ್ಪ ಯಾರು ಎಲ್ಲೆಲ್ಲಿ ಕರೀತಾರೆ ಅಲ್ಲಿ ಹೋಗ್ತೀವಿ ನಾವು. ಮಧುಗಿರಿಗೆ ಜಾಸ್ತಿ ಯಾಕೆ ಇವತ್ತು ಏನಾದ್ರು ಮುಂದಿನ ಇದರಲ್ಲಿ ಒಂದು ಉತ್ತರಾಧಿಕಾರಿಯಾಗಿ ರಾಜೇಂದ್ರ ಅವರು ಬರ್ತಾರ? ಅಲ್ಲ, ಉತ್ತರಾಧಿಕಾರಿ ಅಂತಲ್ಲ. ರಾಜಣ್ಣವ್ರೇನಾದ್ರು ನಾನು ಎಲೆಕ್ಷನ್ ನಿಲ್ಲಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಮುಖಂಡರನ್ನು ಜನರನ್ನ ಆಶೀರ್ವಾದ ಕೇಳಬೇಕಾದ್ರೆ ನನ್ನೊಬ್ಬಂದೇ ಆದ ಅಭಿಪ್ರಾಯ ಇಲ್ಲ. ಈಗ ನೋಡಿ, ಭಾಳ ಜನ ಇಲ್ಲಿ ಬ್ಲಾಕ್ ಅಧ್ಯಕ್ಷರು ಮುಖಂಡರುಗಳು ಎಲ್ಲ ಕೂತಾರೆ. ಅವ್ರೇನಾರು ಆಯ್ತಪ್ಪ ನೀನು ನಿಂತ್ಕೊಂಡ್ರೆ ನಿಂತ್ಕೊಂತೀನಿ. ಬೇರೆ ತಾಲೂಕುಗಳಿಗೆ ಯಾಕೆ ಗಮನ? ನಾನು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಯಾರು ಕರೆದಿದ್ದಾರೆ ಆ ತಾಲೂಕು ಹೋಗ್ತೀನಿ. ಶಾಸಕರು ಯಾರು ಕರೆದಿದ್ದಾರೆ ಹೋಗಿ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.